ವೆಲ್ಕಮ್ ಟು ಸ್ಪರ್ಧಾ ಸಾಮ್ರಾಜ್ಯ ಕ್ಲಾಸಸ್. ಸ್ನೇಹಿತರೆ, WRDJ 2023 ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕಂಪ್ಯೂಟರ್ಸ್ ನಾಲೆಜ್ಗೆ ಬಂದಿರುವಂಥ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇಲ್ಲಿ ಮೊದಲ ಪ್ರಶ್ನೆ, ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಪ್ರಾತ್ಯಕ್ಷಿಕೆ ತೋರಿಸಲು ಹಲವು ವ್ಯೂಗಳಿವೆ. ಈ ಕೆಳಗಿನ ವ್ಯೂಗಳನ್ನು ಅವುಗಳ ವಿವರಣೆಯೊಂದಿಗೆ ಹೊಂದಿಸಿ. ಇಲ್ಲಿ ನಾರ್ಮಲ್ ವ್ಯೂ ಸ್ನೇಹಿತರೆ, ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ಹಲವು ರೀತಿಯಲ್ಲಿ ಒಮ್ಮೆಗೆ ನೋಡಬಹುದಾದಂಥ ಸಂಯೋಜಿತ ಪೆನ್ನುಗಳು. ಇಲ್ಲಿ ಸ್ಲೈಡ್ ಸಾರ್ಟರ್ ವ್ಯೂ ಏನು ಮಾಡುತ್ತೆ ಅಂದರೆ, ಪ್ರಾತ್ಯಕ್ಷಿಕೆಯ ಎಲ್ಲ ಸ್ಲೈಡ್ಗಳು ಸಾಲಾಗಿ ಜೋಡಿಸಿದಂತೆ ದೊಡ್ಡ ಚಿತ್ರ ಮರುಜೋಡಣೆಗೆ ಸೂಕ್ತವಾಗಿರುವಂತೆ ಮಂದವಾಗಿ ಕಾಣಿಸಿಕೊಳ್ಳುತ್ತದೆ. ಈ ನೋಟ್ ಸ್ಪೇಸು ಪರದೆಯ ಮೇಲೆ ಪ್ರಾತ್ಯಕ್ಷಿಕೆಯನ್ನು ತೋರಿಸುವ ನೋಟ. ಪ್ರತಿ ಸ್ಲೈಡ್ ಇಲ್ಲಿ ಪರದೆ ತನ್ನ ಸರದಿಯಲ್ಲಿ ಆವರಿಸಿರುತ್ತದೆ. ಸ್ಲೈಡ್ ಶೋ ಇದು ಮೇಲೆ ಸ್ಲೈಡ್ ಇದ್ದು ಪೇಜಿನ ಕೆಳಗೆ ಟೈಪ್ ಮಾಡಬಹುದಾದ ಮಾಹಿತಿಗೆ ಟೆಕ್ಸ್ಟ್ ಬಾಕ್ಸ್ ಇರುತ್ತದೆ. ಇಲ್ಲಿ ಆಪ್ಷನ್ 4 ಆಗಿದೆ ಸ್ನೇಹಿತರೆ. ಇಮೇಲ್ ಮೂಲಕ ಫೈಲನ್ನು ಹಂಚಿಕೊಳ್ಳಲು ಬಳಕೆದಾರರಿಗೆ ಅನುಮತಿಸುತ್ತದೆ. ಇದು ಅಟ್ಯಾಚ್ಮೆಂಟು. ಇಮೇಲ್ ಅಂದರೆ ಏನು ಸ್ನೇಹಿತರೆ? ಎಲೆಕ್ಟ್ರಾನಿಕ್ ಮೇಲು. ಡ್ಯಾಶ್ ಫೈಲ್, ಫೋಲ್ಡರ್ ಅಥವಾ ಪ್ರೋಗ್ರಾಮನ್ನು ಸೂಚಿಸುವ ಒಂದು ಸಣ್ಣ ಚಿತ್ರವಾಗಿದೆ. ಇದು ಐಕನ್ ಸ್ನೇಹಿತರೆ. ಸರಿಯಾದ ಉತ್ತರ ಐಕನ್ನು. IP ವಿಸ್ತೃತ ರೂಪ ಏನು? IP ವಿಸ್ತೃತ ರೂಪ ಇಂಟರ್ನೆಟ್ ಪ್ರೋಟೋಕಾಲ್. ಈಗಿರುವ ಅಪ್ಲಿಕೇಶನ್ ಪ್ರೋಗ್ರಾಮನ್ನು ವಾಟ್ಸಪ್ ಯಾರು ತಿಳಿಸಿದ್ದಾರೆ ಸ್ನೇಹಿತರೆ? ಜಾನ್ ಮತ್ತು ಬ್ರೈನ್ ಆ್ಯಕ್ಷನ್ ಅವರು. ಗೂಗಲ್ ಎನ್ನುವುದು ಒಂದು ಸರ್ಚ್ ಎಂಜಿನ್ ಸ್ನೇಹಿತರಲ್ಲಿ. ಗೂಗಲ್ ಎನ್ನುವುದು ಒಂದು ಏನಪ್ಪ ಅಂದರೆ ಸರ್ಚ್ ಎಂಜಿನು. 8ನೇ ಪ್ರಶ್ನೆ, ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಬಳಕೆದಾರರಿಗೆ ಕಡತಗಳು, ಫೋಲ್ಡರ್ಗಳನ್ನು, ಅಂತರ್ಜಾಲ ಸಂಪರ್ಕ ಮತ್ತು ಕಡತಗಳಿಗಾಗಿ ಮತ್ತು ಕಂಪ್ಯೂಟರ್ ಸಂಬಂಧಿತ ಉಪಕರಣಗಳನ್ನು ಹುಡುಕಲು ಅನುಮತಿಸುವುದು. ಇಲ್ಲಿ ಸರಿಯಾದ ಉತ್ತರ ವಿಂಡೋಸ್ ಎಕ್ಸ್ಪ್ಲೋರರ್. 9ನೇ ಪ್ರಶ್ನೆ ಸ್ನೇಹಿತರೆ, 2 ಕಂಪ್ಯೂಟರ್ಗಳನ್ನು ಲಿಂಕ್ ಮಾಡೋ ತಂತ್ರಗಳನ್ನು ಎಂದು ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಇಂಟರ್ಫೇಸು. 10ನೇ ಪ್ರಶ್ನೆ, ಸಿಸ್ಟಮ್ ಡ್ಯಾಶ್ ಹೊಂದಿದರೆ ಮಾತ್ರ ನುಡಿ ಇಂಜಿನ್ ಇಂಟರ್ಪುಟ್ ಡೇಟಾವನ್ನು ಒದಗಿಸುತ್ತದೆ. ಮೇಲಿನ ಯಾವುದಲ್ಲ. 11ನೇ ಪ್ರಶ್ನೆ, ಪ್ರಾಥಮಿಕ ಎಂದು ನುಡಿ ತಂತ್ರಾಂಶದಲ್ಲಿ ಟೈಪ್ ಮಾಡಲು ಡ್ಯಾಶ್ ಸಂಯೋಜನೆ ಕೀಗಳನ್ನು ಒತ್ತಬೇಕು. ಆಪ್ಷನ್ 2 ಕರೆಕ್ಟ್ ಸ್ನೇಹಿತರೆ. 12ನೇ ಪ್ರಶ್ನೆ, ಒಂದು ತಾತ್ಕಾಲಿಕ ಮೆಮೊರಿ ಡ್ಯಾಶ್ ಅನ್ನು ಹೊಂದಿರುತ್ತದೆ. ಇದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸರಿಯಾದ ಉತ್ತರ. 13ನೇ ಪ್ರಶ್ನೆ ಸ್ನೇಹಿತರೆ, ಒಂದು ಕಂಪ್ಯೂಟರನ್ನು ಪ್ರಾರಂಭಿಸುವ ಪ್ರಕ್ರಿಯೆಯನ್ನು ಎಂದು ಕರೆಯುವರು? ಒಂದು ಕಂಪ್ಯೂಟರನ್ನು ಪ್ರಾರಂಭಿಸುವ ಪ್ರಕ್ರಿಯೆಯನ್ನು ಏನು ಕರೆಯುವರು? ಬೂಟಿಂಗ್ ಸ್ನೇಹಿತರೆ. ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ. ಬಟನ್ ಎಂದು ಕೂಡ ತಿಳಿಯಲಾಗಿದೆ. ಬಟನ್ ಎಂದು ಕೂಡ ತಿಳಿಯಲಾಗಿದೆ. ಯಾವುದಪ್ಪ ಅಂದರೆ ನಮ್ಮ ಸರ್ ನಿಬ್ಬಾಲು. 15ನೇ ಪ್ರಶ್ನೆ, ಕಂಪ್ಯೂಟರ್ ಮೆದುಳು ಎಂದು ಯಾವುದನ್ನು ಕರೆಯುವರು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಯಾವುದು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು. ಒಂದು ಪರ್ಸನಲ್ ಕಂಪ್ಯೂಟರ್ನ ಪ್ರಸಿದ್ಧವಾದ ಆಪರೇಟಿಂಗ್ ಸಿಸ್ಟಮ್ ಯಾವುದು? ವಿಂಡೋಸು. 17ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಹಾರ್ಡ್ವೇರ್ ಅಂತ ಪರಿಗಣಿಸುವುದಿಲ್ಲ? ಆಪರೇಟಿಂಗ್ ಸಿಸ್ಟಮ್ ಸ್ನೇಹಿತರೆ. ಯಾವುದು? ಆಪರೇಟಿಂಗ್ ಸಿಸ್ಟಮು. 18ನೇ ಪ್ರಶ್ನೆ, ಟೂಲ್ ಬಾರ್ನಲ್ಲಿರುವ ವರ್ಡ್ ಕೌಂಟ್ ಕಮಾಂಡವು ಪುಟಗಳ ಸಂಖ್ಯೆ, ಶಬ್ದಗಳು ಜೊತೆಗೆ ಡ್ಯಾಶ್ಗಳನ್ನು ಪ್ರಚಲಿತ ಡಾಕ್ಯುಮೆಂಟ್ನಲ್ಲಿ ತೋರಿಸುತ್ತದೆ. ಕ್ಯಾರೆಕ್ಟರ್ಸ್, ಲೈನ್ಸ್, ಪ್ಯಾರಾಗ್ರಾಫ್ಸ್. ಮೇಲಿನೆಲ್ಲೋ ಸ್ನೇಹಿತರೆ. MEPSನ ವಿಸ್ತೃತ ರೂಪ ಏನು? ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಮೋಡೆಮ್ನ ವಿಸ್ತೃತ ರೂಪ ಏನು? ಮಾಡ್ಯುಲೇಟರ್ ಆ್ಯಂಡ್ ಡಿಮೋಲೇಟರ್. MS ವರ್ಡ್ನಲ್ಲಿ ಡ್ಯಾಶ್ ಪಠ್ಯವನ್ನು ಪರದೆ ಮೇಲೆ ದೊಡ್ಡವಾಗಿಸಲು ಮತ್ತೊಂದು ಪಠ್ಯ ಪರಿಣಾಮವಾಗಿದೆ. ಸರಿಯಾದ ಉತ್ತರ ಸ್ಕೇಲಿಂಗ್. ಈ MS ವರ್ಡ್ನಲ್ಲಿ ಸ್ಕೇಲಿಂಗ್ ಪಠ್ಯವನ್ನು ಪರದೆ ಮೇಲೆ ದೊಡ್ಡದಾಗಿಸಲು ಮತ್ತೊಂದು ಪಠ್ಯ ಪರಿಣಾಮವಾಗಿದೆ. 22ನೇ ಪ್ರಶ್ನೆ, MS ವರ್ಡ್ನಲ್ಲಿ Alt+, Ctrl+S ಅನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ. ಓಕೆ, ಇಲ್ಲಿ ಡಾಕ್ಯುಮೆಂಟ್ ವಿಂಡೋವನ್ನು ಚೆಲ್ಲಿದ. ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು WRDJ ಕ್ಲಿಯರ್ ಮಾಡಬೇಕಾದ್ರೆ ನಮ್ಗೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ನಾವು 55ರಿಂದ 60 ಮಾಡಬೇಕು. ನಾವು ಕಂಪ್ಯೂಟರಲ್ಲಿ 15ರಿಂದ 20 ಹೆಂಗೆ ಆದರೂ ತೊಗೋಬೇಕು. ನೀವು ಏನಪ್ಪ ಅಂದರೆ ಒಂದು ಈಸಿ ಸೊಲ್ಯೂಷನ್ ಕೊಡ್ತೀನಿ ಸ್ನೇಹಿತರೆ. ಏನಂದರೆ, ಕಂಪ್ಯೂಟರ್ನಲ್ಲಿ ಮೊದಲು ಮಾಡಬೇಕಾದ ಕೆಲಸ ಕಂಪ್ಯೂಟರ್ ಎಷ್ಟು ಅಷ್ಟು ಶಾರ್ಟ್ಕಟ್ ಕೀಸ್ ಪರ್ಫೆಕ್ಟ್ ಮಾಡಿರಿ ಸ್ನೇಹಿತರೆ. 4-5 ಮಾರ್ಕ್ಸ್ ಅಲ್ಲೇ ಬರ್ತಾವೆ. ಫುಲ್ ಫಾರ್ಮ್ ಮಾಡಿರಿ. ಎಷ್ಟು ಫುಲ್ ಫಾರ್ಮ್ ಎಲ್ಲ ಫುಲ್ ಫಾರ್ಮ್ ಮಾಡಿರಿ. 4 1 2 6 ನುಡಿ ಮಾಡಿ ಸ್ನೇಹಿತರೆ. ನುಡಿ 2 ಮಾರ್ಕ್ಸ್ 8. ಇಮೇಲ್ 1ರಿಂದ 2 ಇಲ್ಲಿ 10 ಮಾರ್ಕ್ಸ್ ಸಿಗುತ್ತೆ. ಅದ ನಂತರ ನಾವು ಕಂಪ್ಯೂಟರ್ ಮೆಮೊರಿ ಅಲ್ಲೊಂದು ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಮಾರ್ಕ್ಸು ಇನ್ಪುಟ್ ಔಟ್ಪುಟ್ಟಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಕಂಪ್ಯೂಟರ್ ಜನ್ರೇಷನ್ ಅಲ್ಲಿ 1 ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ 13 ಕ್ವಶನ್ಸ್ ಅದು. ಆ್ಯಂಡ್ ಇನ್ನೊಂದು ಅಂದರೆ ಬೇಸಿಕ್ ಕಂಪ್ಯೂಟರ್ ಅಲ್ಲಿ ಸ್ಟಾರ್ಟಿಂಗ್ ಕಂಪ್ಯೂಟರ್ ಅಲ್ಲಿ 1 ಮಾರ್ಕ್ಸ್ ಸಿಕ್ಕಿದ್ರೆ 14 ಮಾರ್ಕ್ಸ್ ಅಲ್ಲೇ ಸಿಗುತ್ತವೆ. ಇನ್ನೊಂದು ನಾವು ಪವರ್ ಪಾಯಿಂಟು MS ವರ್ಡು ಇಲ್ಲಿ ಸ್ವಲ್ಪ ಮಾಡಿದ್ರೆ, ಇಂಟರ್ನೆಟ್ ಸ್ವಲ್ಪ ಹೋದರೆ, ಇಲ್ಲಿ ಮ್ಯಾನು ಸ್ವಲ್ಪ ಹೋದರೆ
ಆರಾಮಾಗಿ ನಾವು 15-20 ಆರಾಮ್ ತೊಗೋಬೋದು. ಇದ್ರ ಜೊತೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಪರ್ಫೆಕ್ಟಾಗಿ ಮಾಡಿರಿ. ನಾ ಎಲ್ಲ ಬಿಡಿಸಿದ್ದೀನಿ ಸ್ನೇಹಿತರೆ. 2016ರಿಂದ 2024 ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿದ್ದೀನಿ. ಅವು ಒಂದು 20 ಪ್ರಶ್ನೆ ಪತ್ರಿಕೆಗಳು ಒಂದು 600ರಿಂದ 700 ಪ್ರಶ್ನೆಗಳು ಸ್ನೇಹಿತರೆ. ಅಷ್ಟು ಮಾಡಿದ್ರೆ ಸಾಕು ಸ್ನೇಹಿತರೆ. ನೋಡಿರಿ, MS ವರ್ಡ್ನಲ್ಲಿ ಅಲ್ಟಾ ಪ್ಲಸ್ ಸೆಂಟ್ರಲ್ ಎಸ್ ಅನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ. ಡಾಕ್ಯುಮೆಂಟ್ ವಿಂಡೋನು ಚೆಲ್ಲಿದೆ. ಇಲ್ಲಿ ಯಾವ ವರ್ಷದಲ್ಲಿ MS ವರ್ಡನ್ನು ಅಭಿವೃದ್ಧಿಪಡಿಸಲಾಯಿತು? 1983. ಎಕ್ಸೆಲ್ನ ಸ್ವಯಂ ಮೌಲ್ಯಮಾಪನ ವಿಧಾನವು ನಿಷ್ಕ್ರಿಯವಾದರೆ ಫಾರ್ಮುಲಾ ಟೇಬಲ್ಗಳ ಮೌಲ್ಯಗಳನ್ನು ಹೇಗೆ ಹಿಂದೀಕರಿಸಲಾಗುವುದು? F9. ನೋಡಿರಿ, ಶಾರ್ಟ್ಕಟ್ ಕೇಸ್ ಎಷ್ಟು ಕ್ವಶನ್ ಬರ್ತವೆ. ಎಕ್ಸೆಲ್ನ C1 ರಿಂದ G6 ಮೂಲಕ ಹಂತವನ್ನು ಯಾವುದನ್ನು ತೋರಿಸುತ್ತೆ? C1:G6. ಒಂದು ಕಂಪ್ಯೂಟರ್ ಸ್ಪ್ರೆಡ್ಶೀಟ್ನಲ್ಲಿ ಈ ಸೂತ್ರ ಮೌಲ್ಯ ಏನು? 8.5. ಮೌಲ್ಯ ಮತ್ತು ವಿಂಗಡಣೆಯನ್ನು ಕ್ಯಾಟಗರಿ ಮತ್ತು ವ್ಯಾಲ್ಯೂಗಳನ್ನು ಹೋಲಿಸಿ ನೋಡಲು ಕೆಳಗಿನ ಯಾವ ವಿಧದ ಚಾರ್ಟ್ ಉಪಯೋಗವಾಗೋದು? ಕಾಲಮ್ ಚಾರ್ಟು. MS ಎಕ್ಸೆಲ್ನ ಡ್ಯಾಶ್ಗಳಿಗೆ 1 ರಿಂದ ಸಂಖ್ಯೆಗಳನ್ನು ಹಾಗೂ ಅವುಗಳಿಗೆ ಎದಿಂದ ಹೆಸರುಗಳನ್ನು ನೀಡಿದೆ. ರೋಗಳು ಮತ್ತು ಕಾಲಮ್ಗಳು. ಕಂಪ್ಯೂಟರ್ ಪರದೆಯ ಮೇಲೆ ನೇರವಾಗಿ ಮುದ್ರಿತ ಪುಟದ ಚಿಕ್ಕ ಚಿತ್ರವನ್ನು ತೋರಿಸುತ್ತದೆ. ಪ್ರಿಂಟ್ ಪ್ರಿವ್ಯೂ ಏನು ಮಾಡುತ್ತೆ ಅಂದರೆ ಕಂಪ್ಯೂಟರ್ನ ಪರದೆಯ ಮೇಲೆ ನೇರವಾಗಿ ಮುದ್ರಿತ ಪುಟದ ಸಂಖ್ಯೆ ಚಿತ್ರವನ್ನು ತೋರಿಸುತ್ತದೆ. PPT ವಿಸ್ತರಣೆಗೆ ಕಡತಗಳನ್ನು ಬಳಸಿಕೊಂಡು ತೆರೆಯಬಹುದಾಗಿದೆ. MS PowerPoint. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಆಲ್ಮೋಸ್ಟ್ KPC ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ತೀನಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.